ಹಾಸನದಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಆನೆಗಳ ದಾಳಿ, ಕಾಡಾನೆಗಳ ದಾಳಿ. ಹೀಗಾಗಿ ಹಾಸನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡಿದ್ದಾರೆ ಗೊತ್ತಾ? ಹಾಸನದಲ್ಲಿ ಆನೆ ದಾಳಿಯಿಂದ ತುತ್ತಾದಂತಹ ಜನ ಆ ಮೂಲಕ ಕಾಡಾನೆ ಎಂಟ್ರಿಯನ್ನು ತಡೆಯುವುದಕ್ಕೆ ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ರೈಲ್ವೆ ಹಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಕೊಡಗಿನಿಂದ ಹಾಸನಕ್ಕೆ 32 ಕಿಲೋಮೀಟರ್ವರೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆನೆ ದಾಟದಂತೆ ಗೇಟ್ಗಳನ್ನು ಅಳವಡಿಸಿದ್ದಾರೆ ಹಾಸನದ ಅರಣ್ಯ ಇಲಾಖೆ ಸಿಬ್ಬಂದಿ. ಆದರೆ ಹೇಮಾವತಿ ಹಿನ್ನೀರನ್ನು ದಾಟಿ ಹಾಸನಕ್ಕೆ ಕಾಡಾನೆ ಎಂಟ್ರಿ ಕೊಡ್ತಾ ಇದೆ. ಆಲೂರಿನ ಶಿರಗವಾರ ಸಂಪರ್ಕಿಸುವ ಸೇತುವೆಗೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಕಾಡಾನೆಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಮುಂದಾಗಿದೆ. ಕರುನಾಡಲ್ಲಿ ಕಾಡಾನೆ ಅಟ್ಟಹಾಸ ಯಾವಾಗ, ಎಷ್ಟರೇ ವರ್ಷದಲ್ಲಿ ಎಷ್ಟೆಷ್ಟು ಅನ್ನೋದಲ್ಲಿ ಗಮನಿಸೋಣ. 2021ರಿಂದ 22ರಲ್ಲಿ 27 ಜನ ಬಲಿಯಾಗಿದ್ದಾರೆ. 2020-21ರ ಅವಧಿಯಲ್ಲಿ 26 ಜನ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು 2020-21ರ ನಂಬರ್ಸನ್ನು ನೋಡಿದ್ರಿ ತಾವು. 2019-20ರಲ್ಲಿ 30 ಜನ ಕಾಡಾನೆಗೆ ಬಲಿಯಾಗಿದ್ದಾರೆ. ಒಂದು ವರ್ಷದಲ್ಲಿ 30 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದರೆ 2024-25 36 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ. ವರ್ಷದಿಂದ ವರ್ಷಕ್ಕೆ ಎಷ್ಟಿದೆ ನೋಡಿ. 2023-24ರ ಅವಧಿಯಲ್ಲಿ 48 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. 23-24ರ ಅವಧಿಯಲ್ಲಿ 2022-23ರ ಅವಧಿಯಲ್ಲಿ 29 ಜನ ಬಲಿಯಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕಾಡಾನೆಗಳ ದಾಳಿ, ಅದ್ರ ಜೊತೆಗೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚುತ್ತಿದೆ. ಅದೇ ಇದು ಆನೆ ಗೇಟ್ ಮಾಡಿದಾರಲ್ಲ, ನಮ್ಗೆ ಆ ಕಡೆ ಕೊಡಗಿಂದ ಈ ಕಡೆ ನಮ್ಮ ಆಲೂರು ತಾಲೂಕಿಗೆ ಬರ್ದಂಗೆ ಆನೆ ತಡೆಗಟ್ಟಕ್ಕೆ ಗೇಟ್ ಮಾಡಿದ್ದಾರೆ. ಅದು ಭಾರಿ ಅನುಕೂಲ ಆಯ್ತು. ಅದು ಈಗ ಆನೆ ಏನಾರು ಬಂದ್ರೆ ಇಲ್ಲಿ ಲಾಕ್ ಮಾಡಕ್ಕೆ ಅಂತಾರ, ಏನಕ್ಕೆ ಆನೆ ಬಂದ್ರೆ ಅದು ಗೇಟ್ ಕ್ಲೋಸ್ ಮಾಡಿದ್ರೆ ಆಯ್ತು ಹೋಗೋವರಿಗೆ. ಜನ ಇರೋ ಕಡೆ ಬರಲ್ಲ ಅಂತ, ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದು. ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದು. ಏನಾರ ಎ ಸೈಡ್ ಆ ಕಡೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿಯ ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ. ಹಾಸನದಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಆನೆಗಳ ದಾಳಿ, ಕಾಡಾನೆಗಳ ದಾಳಿ. ಹೀಗಾಗಿ ಹಾಸನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡಿದ್ದಾರೆ ಗೊತ್ತಾ? ಹಾಸನದಲ್ಲಿ ಆನೆ ದಾಳಿಯಿಂದ ತುತ್ತಾದಂತಹ ಜನ ಆ ಮೂಲಕ ಕಾಡಾನೆ ಎಂಟ್ರಿಯನ್ನು ತಡೆಯುವುದಕ್ಕೆ ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ರೈಲ್ವೆ ಹಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಕೊಡಗಿನಿಂದ ಹಾಸನಕ್ಕೆ 32 ಕಿಲೋಮೀಟರ್ವರೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆನೆ ದಾಟದಂತೆ ಗೇಟ್ಗಳನ್ನು ಅಳವಡಿಸಿದ್ದಾರೆ ಹಾಸನದ ಅರಣ್ಯ ಇಲಾಖೆ ಸಿಬ್ಬಂದಿ. ಆದರೆ ಹೇಮಾವತಿ ಹಿನ್ನೀರನ್ನು ದಾಟಿ ಹಾಸನಕ್ಕೆ ಕಾಡಾನೆ ಎಂಟ್ರಿ ಕೊಡ್ತಾ ಇದೆ. ಆಲೂರಿನ ಶಿರಗವಾರ ಸಂಪರ್ಕಿಸುವ ಸೇತುವೆಗೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಕಾಡಾನೆಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಮುಂದಾಗಿದೆ. ಕರುನಾಡಲ್ಲಿ ಕಾಡಾನೆ ಅಟ್ಟಹಾಸ ಯಾವಾಗ, ಎಷ್ಟರೇ ವರ್ಷದಲ್ಲಿ ಎಷ್ಟೆಷ್ಟು ಅನ್ನೋದಲ್ಲಿ ಗಮನಿಸೋಣ. 2021ರಿಂದ 22ರಲ್ಲಿ 27 ಜನ ಬಲಿಯಾಗಿದ್ದಾರೆ. 2020-21ರ ಅವಧಿಯಲ್ಲಿ 26 ಜನ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು 2020-21ರ ನಂಬರ್ಸನ್ನು ನೋಡಿದ್ರಿ ತಾವು. 2019-20ರಲ್ಲಿ 30 ಜನ ಕಾಡಾನೆಗೆ ಬಲಿಯಾಗಿದ್ದಾರೆ. ಒಂದು ವರ್ಷದಲ್ಲಿ 30 ಜನ ಕಾಡಾನೆಯ
ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದರೆ 2024, 25 36 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ. ವರ್ಷದಿಂದ ವರ್ಷಕ್ಕೆ ಎಷ್ಟಿದೆ ನೋಡಿ. 2023, 24 ಅವಧಿಯಲ್ಲಿ 48 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. 23, 24 ಅವಧಿಯಲ್ಲಿ 2022, 23 ಅವಧಿಯಲ್ಲಿ 29 ಜನ ಬಲಿಯಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕಾಡಾನೆಗಳ ದಾಳಿ, ಅದ್ರ ಜೊತೆಗೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚುತ್ತಿದೆ. ಅದೇ ಇದು ಆನೆ ಗೇಟ್ ಮಾಡಿದಾರಲ್ಲ, ನಮ್ಗೆ ಆ ಕಡೆ ಕೊಡಗಿಂದ ಈ ಕಡೆ ನಮ್ಮ ಆಲೂರು ತಾಲೂಕಿಗೆ ಬರ್ದಂಗೆ ಆನೆ ತಡೆಗಟ್ಟಕ್ಕೆ ಗೇಟ್ ಮಾಡಿದ್ದಾರೆ. ಅದು ಭಾರಿ ಅನುಕೂಲ ಆಯ್ತು ಅದು. ಈಗ ಇದು ಆನೆ ಏನಾರು ಬಂದ್ರೆ ಇಲ್ಲಿ ಲಾಕ್ ಮಾಡಕ್ಕೆ ಅಂತಾರ ಏನಕ್ಕೆ? ಆನೆ ಬಂದ್ರೆ ಅದು ಗೇಟ್ ಕ್ಲೋಸ್ ಮಾಡಿದ್ರೆ ಆಯ್ತು ಹೋಗೋವರಿಗೆ. ಜನ ಇರೋ ಕಡೆ ಬರಲ್ಲ ಅಂತ, ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದಾ? ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದು. ಏನಾರ ಎ ಸೈಡ್ ಆ ಕಡೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು. ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು, ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿಯ ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಆನೆಗಳ ದಾಳಿ, ಕಾಡಾನೆಗಳ ದಾಳಿ. ಹೀಗಾಗಿ ಹಾಸನದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೇನು ಮಾಡಿದ್ದಾರೆ ಗೊತ್ತಾ? ಹಾಸನದಲ್ಲಿ ಆನೆ ದಾಳಿಯಿಂದ ತುತ್ತಾದಂತಹ ಜನ ಆ ಮೂಲಕ ಕಾಡಾನೆ ಎಂಟ್ರಿಯನ್ನು ತಡೆಯುವುದಕ್ಕೆ ರೈಲ್ವೆ ಹಳಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ರೈಲ್ವೆ ಹಳಿಗೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಕೊಡಗಿನಿಂದ ಹಾಸನಕ್ಕೆ 32 ಕಿಲೋಮೀಟರ್ವರೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಆನೆ ದಾಟದಂತೆ ಗೇಟ್ಗಳನ್ನು ಅಳವಡಿಸಿದ್ದಾರೆ ಹಾಸನದ ಅರಣ್ಯ ಇಲಾಖೆ ಸಿಬ್ಬಂದಿ. ಆದರೆ ಹೇಮಾವತಿ ಹಿನ್ನೀರನ್ನು ದಾಟಿ ಹಾಸನಕ್ಕೆ ಕಾಡಾನೆ ಎಂಟ್ರಿ ಕೊಡ್ತಾ ಇದೆ. ಆಲೂರಿನ ಶಿರಗವಾರ ಸಂಪರ್ಕಿಸುವ ಸೇತುವೆಗೂ ಕೂಡ ಬ್ಯಾರಿಕೇಡ್ ಹಾಕಿದ್ದಾರೆ. ಕಾಡಾನೆಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಮುಂದಾಗಿದೆ. ಕರುನಾಡಲ್ಲಿ ಕಾಡಾನೆ ಅಟ್ಟಹಾಸ ಯಾವಾಗ, ಎಷ್ಟರೇ ವರ್ಷದಲ್ಲಿ ಎಷ್ಟೆಷ್ಟು ಅನ್ನೋದಲ್ಲಿ ಗಮನಿಸೋಣ. 2021ರಿಂದ 22ರಲ್ಲಿ 27 ಜನ ಬಲಿಯಾಗಿದ್ದಾರೆ. 2020, 21 ಅವಧಿಯಲ್ಲಿ 26 ಜನ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು 2020, 21 ನಂಬರ್ಸ್ ಅನ್ನ ನೋಡಿದ್ರಿ ತಾವು. 2019, 20ರಲ್ಲಿ 30 ಜನ ಕಾಡಾನೆಗೆ ಬಲಿಯಾಗಿದ್ದಾರೆ. ಒಂದು ವರ್ಷದಲ್ಲಿ 30 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದರೆ 2024, 25 36 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ. ವರ್ಷದಿಂದ ವರ್ಷಕ್ಕೆ ಎಷ್ಟಿದೆ ನೋಡಿ. 2023, 24 ಅವಧಿಯಲ್ಲಿ 48 ಜನ ಕಾಡಾನೆಯ ದಾಳಿಗೆ ಬಲಿಯಾಗಿದ್ದಾರೆ. 23, 24 ಅವಧಿಯಲ್ಲಿ 2022, 23 ಅವಧಿಯಲ್ಲಿ 29 ಜನ ಬಲಿಯಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕಾಡಾನೆಗಳ ದಾಳಿ, ಅದ್ರ ಜೊತೆಗೆ ಸಾವಿನ ಸಂಖ್ಯೆಯೂ ಕೂಡ ಹೆಚ್ಚುತ್ತಿದೆ. ಅದೇ ಇದು ಆನೆ ಗೇಟ್ ಮಾಡಿದಾರಲ್ಲ, ನಮ್ಗೆ ಆ ಕಡೆ ಕೊಡಗಿಂದ ಈ ಕಡೆ ನಮ್ಮ ಆಲೂರು ತಾಲೂಕಿಗೆ ಬರ್ದಂಗೆ ಆನೆ ತಡೆಗಟ್ಟಕ್ಕೆ ಗೇಟ್ ಮಾಡಿದ್ದಾರೆ. ಅದು ಭಾರಿ ಅನುಕೂಲ ಆಯ್ತು ಅದು. ಈಗ ಇದು ಆನೆ ಏನಾರು ಬಂದ್ರೆ ಇಲ್ಲಿ ಲಾಕ್ ಮಾಡಕ್ಕೆ ಅಂತಾರ ಏನಕ್ಕೆ? ಆನೆ ಬಂದ್ರೆ ಅದು ಗೇಟ್ ಕ್ಲೋಸ್ ಮಾಡಿದ್ರೆ ಆಯ್ತು ಹೋಗೋವರಿಗೆ. ಜನ ಇರೋ ಕಡೆ ಬರಲ್ಲ ಅಂತ, ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದಾ? ಜನ ಇರೋ ಕಡೆ ಅವಾಯ್ಡ್ ಮಾಡ್ಬೋದು. ಏನಾರ ಎ ಸೈಡ್ ಆ ಕಡೆ
ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮಿತಿಮೀರಿರುವಂತದ್ದು, ಜೊತೆಗೆ ಹಾಸನದ ಸಕಲೇಶಪುರ ಹಾಗೂ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕಾಡಾನೆ ಇರುವಂತದ್ದು ಪರಿಣಾಮ ಈ ಭಾಗದಲ್ಲಿ ಕಾಡಾನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ ಕ್ರಮವನ್ನ ಕೈಗೊಂಡಿತ್ತು. ಆದ್ರೆ ಈಗ ನೋಡ್ಬೋದು ಸುಮಾರು 32 ಕಿಲೋಮೀಟರ್ ಅಷ್ಟು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಏನು ಅರಣ್ಯ ಇಲಾಖೆ ಮಾಡಿರುವಂತದ್ದು. ಈ ಭಾಗದಲ್ಲಿ ಏನು ನಾನು ತೋರಿಸ್ತಿದ್ದೇನೆ, ಈ ಭಾಗ ಕೊಡಗಿನ ಭಾಗ, ಇದರಿಂದ ಈಚೆಯ ಭಾಗ ಹಾಸನ ಜಿಲ್ಲೆಗೆ ಸೇರುತ್ತೆ. ಇದು ಆಲೂರಿನ ಭಾಗ ಸೇರುತ್ತೆ. ಹೀಗಾಗಿ ಆಲೂರು ಮಗ್ಗೆ ಬಳಿ ಮಗ್ಗೆ ರಾಯಲಕೊಪ್ಪ ಬಳಿ ಮುಂದೆ ಇರುವಂತಹ ಒಂದು ಸೇತುವೆ ಏನಿದೆ, ಆ ಒಂದು ಸೇತುವೆಗೆ ಸಂಪರ್ಕಿಸುವ ಸೇತುವೆಗೆ ಒಂದು ಆನೆಗಳು ಬಂದ್ರೆ ಒಂದು ತಡಿಲಿಕ್ಕೆ ಒಂದು ಗೇಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಹಾಕಿ ಏನು ರೈಲ್ವೆ ಹಳಿಯಿಂದ ಬೇಲಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಬೇಲಿಯ ಮುಂದುವರೆದ ಭಾಗವಾಗಿ ಈ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರೋದನ್ನ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಆನೆ ಹಾವಳಿಯನ್ನ ತಡಿಲಿಕ್ಕೆ ಸಾಕಷ್ಟು ಈ ರೀತಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಸೇತುವೆಗೆ ಒಂದು ಕಬ್ಬಿಣದ ಒಂದು ಗೇಟ್ ಅನ್ನ ಮಾಡುವ ತನಕ ಇಲ್ಲಿನ ಪರಿಸ್ಥಿತಿ ಬಂದಿರುವಂತದ್ದು. ಹೀಗಾಗಿ ಕೊಡಗು ಭಾಗದ ಆನೆಗಳು ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ಬೇರೆ ಬ್ಯಾರಿಕೇಡ್ ಅನ್ನ ದಾಟಿ ಬೇರೆ ಕಡೆಯಿಂದ ನುಸ್ಲಿ ಸೇತುವೆ ಮೇಲೆ ಬಂದ್ರೆ ಅಲ್ಲೂ ಕೂಡ ಆನೆಗಳನ್ನ ತಡಿಲಿಕ್ಕೆ ಇದು ಸಾಕಷ್ಟು ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಸ್ಥಳೀಯರು ಕೂಡ ವ್ಯಕ್ತಪಡಿಸಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.